ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಬಾರಿ ಸಂಪೂರ್ಣವಾಗಿ ಹೊಸ ಬದಲಾವಣೆ ಚೇಂಜಸ್ ಕೂಡ ತಂದಿದ್ದಾರೆ. ಸಿ ಟಿಯಲ್ಲಿ ಮನೆಯ ಕೆ ಇ ಡೈರೆಕ್ಟರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ವಿವರ ಬಂದಿದ್ದಾರೆ. ಈ ಬಾರಿ ವಿದ್ಯಾರ್ಥಿ ಸ್ನೇಹಿ ಕ್ರಮ ಅಂತೇಳಿ ಈ ಬಾರಿ ಕೈಗೊಂಡಿದ್ದಾರೆ. ಈ ವರ್ಷದಿಂದ ನಿಮಗೆ ಜಾರಿ ಇರುತ್ತೆ. ಈ ವಿಧಾನವು ಬಂದ್ಬಿಟ್ಟು ಸೀಟ್ ಬ್ಲಾಕಿಂಗ್ ನ ತಡೆಗಟ್ಟೋಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಫೀಸ್ ಕೂಡ ನಷ್ಟ ಆಗಬಾರ್ದು ಅಂತ ಹೇಳಿ ಈ ರೀತಿ ತಂದಿದ್ದಾರೆ. ಏನಂದ್ರೆ ರೀ ಎಂಟ್ರಿ ಆಪ್ಷನ್ ಅಂತ ತಂದಿದ್ದಾರೆ ವಿದ್ಯಾರ್ಥಿಗಳಿಗೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ ನೀವು ಅನ್ಕೊಳ್ಳಿ, ನೀವೇನಾದ್ರು ಚಾಯ್ಸ್ ನ ಆಯ್ಕೆ ಮಾಡಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋದಿಲ್ಲ ಅನ್ಕೊಳ್ಳಿ. ಈ ಹಿಂದೆ ಕೇಸ್ ಆಗ್ತಾ ಇತ್ತು, ಅದು ದೊಡ್ಡ ಇಶ್ಯೂಸ್ ಆಗ್ತಾ ಇತ್ತು, ಹಿಂದೆ ಫೈನ್ ಕಟ್ತಾ ಇದ್ರು. ಅದನ್ನ ಬದಲಾವಣೆ ತಂದಿದ್ದಾರೆ. ಈ ಬಾರಿ ಏನಾಗುತ್ತೆ ಅಂದ್ರೆ 750 ನೀವು 750 ರೂಪಾಯಿ ದಂಡ ಕಟ್ಟಿ ಮತ್ತೊಮ್ಮೆ ಬೇಕಾದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹಾಜರಾಗಬಹುದು. ಲೈಕ್ ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು ಇನ್ ಕೇಸ್ ಎಕ್ಸಿಟ್ ಆದ್ರೆ ಚಾಯ್ಸ್ ನ ಎಂಟ್ರಿ ಮಾಡಿ ನೀವು ಕೂಡ ಮತ್ತೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇನ್ ಕೇಸ್ ನೀವು ಫಸ್ಟ್ ರೌಂಡ್ ಅಲ್ಲೇ ನೀವು ಚಾಯ್ಸ್ ನ ಎಂಟ್ರಿ ಮಾಡಿ ನೀವು ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಓನ್ಲಿ 750 ಓನ್ಲಿ 750 ರೂಪಾಯಿನ ಕಟ್ಟಿ ನೀವು ಮತ್ತೊಮ್ಮೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಕೂಡ ಮಾಡ್ಬೋದು. ಇದು ಬಂದ್ಬಿಟ್ಟು ಮುಖ್ಯ ಸುಧಾರಣೆ ವ್ಯವಸ್ಥೆ ಕೂಡ ಆಗಿದೆ. ಏನಾಗಿತ್ತು ಅಂದ್ರೆ ವರ್ಷ ವಿದ್ಯಾರ್ಥಿಗಳು ಇದೇ ರೀತಿ ಭಯ ಪಡ್ಕೊಂಡು ಕೆಲವರು ಸೀಟ್ ಸಿಕ್ಕಿದ್ರು ಕೂಡ ನನಗೆ ನೀಟ್ ಸಿಗುತ್ತೆ, ನಾನು ಬೇರೆ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ರೌಂಡ್ ವರ್ಗು ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಕೆಲ ವಿದ್ಯಾರ್ಥಿಗಳು ಭಯದಲ್ಲೇ ಏನ್ ಮಾಡ್ತಾ ಇದಾರೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೇ ಸಿಕ್ಕಿರೋ ಕಾಲೇಜಿಗೆ ಹೋಗ್ತಾ ಇದ್ರು. ಈಗ ನೀಟ್ಗೆ ಹೋಗ್ಬೇಕಾ, ಸಿಟಿಗೆ ಹೋಗ್ಬೇಕಾ, ಬೇರೆ ಆಪರ್ಚುನಿಟಿಗೆ ಏನ್ ಮಾಡೋದು, ಈ ರೀತಿ ನಾವು ಸೀಟ್ ಸಿಕ್ಕಿ ನಾವೇನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಫೈನ್ ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ, ಇಶ್ಯೂಸ್ ಆಗುತ್ತೆ ಅನ್ಕೊಂಡಿದ್ರು. ಅದಕ್ಕೆಲ್ಲ ಈಗ ಬಿಗ್ ಚೇಂಜಸ್ ತಂದಿದ್ದಾರೆ. ಏನಂದ್ರೆ ಈಗ ನೀವು ಏನೇ ಚಾಯ್ಸ್ ಆಯ್ಕೆ ಮಾಡಿದ್ರು ಕೂಡ ನೀವು ಬೇಕಾದ್ರೆ ಮತ್ತೆ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡಬೇಕಂದ್ರೆ ನೀವು ಅಲ್ಲಿ ಫೀಸ್ ಪೇಮೆಂಟ್ ನ ಮಾಡಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಚಾಯ್ಸ್ 4 ಅಲ್ಲಿ ಹೊಸ ಅಪ್ಡೇಟ್ ತಂದಿದ್ದಾರೆ. ಏನಂದ್ರೆ ಚಾಯ್ಸ್ 4 ಅಲ್ಲಿ ಈ ಹಿಂದೆ ಏನಿತ್ತು ಅಂದ್ರೆ ಚಾಯ್ಸ್ 4 ಅಂದ್ರೆ ನಿಮಗೆ ಒಂದು 4 ಆಯ್ಕೆಗಳು ಕೂಡ ಕೊಡ್ತಾರೆ. ಇದು ನಿಮ್ಮ ಕೌನ್ಸಿಲಿಂಗ್ ಸಮಯದಲ್ಲಿ ಹೇಳ್ತಾ ಇದ್ದೀರಿ, 4 ಆಯ್ಕೆಗಳು ಕೂಡ ಇರುತ್ತೆ, ಅದನ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಈ ಹಿಂದೆ ಏನಿತ್ತು ಅಂದ್ರೆ ಚಾಯ್ಸ್ 4 ಇತ್ತು. ಚಾಯ್ಸ್ 4 ನ ಎಂಟ್ರಿ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಕೌನ್ಸಿಲಿಂಗ್ ಇಂದ ಔಟ್ ಸೈಡ್ ಹೋಗ್ತಾ ಇದ್ರಿ. ಅಂದ್ರೆ ಕೌನ್ಸಿಲಿಂಗ್ ಬೇಡ, ನಂಗೆ ಕೌನ್ಸಿಲಿಂಗ್ ಇಂದ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ಅಂತ ಇತ್ತು. ಬಟ್ ಈಗ ಆ ರೀತಿ ಇಲ್ಲ. ಇನ್ ಕೇಸ್ ನೀವು ಚಾಯ್ಸ್ 4 ಕೊಟ್ಟು ಕೂಡ ನೀವು ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋದ್ರು ಕೂಡ ನೀವು 750 ರೂಪೀಸ್ ದಂಡವನ್ನು ಪೇಮೆಂಟ್ ಮಾಡಿ ನೀವು ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕೂಡ ಬೇಕಾದ್ರೆ ನೀವು ಮತ್ತೊಮ್ಮೆ ಸೀಟ್ಗೆ ಟ್ರೈ ಮಾಡಬಹುದು. ಈ ರೀತಿ ಹೊಸ ಅಪ್ಡೇಟ್ ಕೂಡ ಬಂದಿದ್ದಾರೆ. ಇನ್ನ ನೆಕ್ಸ್ಟ್ ಇನ್ನೊಂದೇನು ಅಪ್ಡೇಟ್ ಬಂದಿದ್ದಾರೆ ಅಂದ್ರೆ ಸಿಟಿಯಲ್ಲಿ ಈ ಬಾರಿ ನಿಮ್ಮ ಪ್ರವೇಶ ಪತ್ರದ ಬದಲಿಗೆ ಅಂದ್ರೆ ಸೀಟ್ ಕನ್ಫರ್ಮ್ ಆದ ನಂತರ ನಿಮಗೆ ಅಲ್ಲೊಂದು ನಿಮಗೆ ಒಂದು ಪ್ರವೇಶ ಪತ್ರ ಕೊಡೋರು ಅಂದ್ರೆ ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಈಗ ಏನ್ ಕೊಡ್ತಾ ಇದಾರೆ ಅಂದ್ರೆ ಅದರ ಬದಲಿಗೆ ಈಗ ಸೀಟ್ ಖಚಿತತೆ ಪತ್ರ ಅಂದ್ರೆ ಸೀಟ್ ಕನ್ಫರ್ಮೇಶನ್ ಲೆಟರ್ ಕೂಡ ಕೊಡ್ತಾರೆ. ಇಲ್ಲಿ ಈ ವಿದ್ಯಾರ್ಥಿಗಳು ಆ ಸೀಟಿಗೆ ಹೊಂದಿದ ಕಾಲೇಜಿಗೆ ಕಡ್ಡಾಯವಾಗಿ ಹೋಗ್ಬೇಕಾಗುತ್ತೆ. ಇನ್ ಕೇಸ್ ಸೀಟು ಖಚಿತತೆ ಪತ್ರ ಕೊಡ್ತಾರೆ, ಅಲ್ಲಿ ನಿಮಗೆ ಖಚಿತತೆ ಆಗೈತೆ ಅಂತ ಹೇಳಿ ಗೊತ್ತಾದ್ಮೇಲೆ ಅಂದ್ರೆ ಕನ್ಫರ್ಮೇಶನ್ ಆಗಿದೆ ಅಂತ ಗೊತ್ತಾದ್ರೆ ನೀವು ಕಾಲೇಜಿಗೆ ಕಡ್ಡಾಯವಾಗಿ ಹೋಗ್ಬೇಕಾಗುತ್ತೆ. ಇನ್ ಕೇಸ್ ನೀವು ವಿದ್ಯಾರ್ಥಿಗಳು ಹೋಗಿದ್ದಾರೆ ಆ ಸೀಟನ್ನು ಮುಂದಿನ ಸುದಿನಲ್ಲಿ ಬಳಸಲಾಗ್ತದೆ. ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು, ನಿಮಗೆ ಸೀಟ್ ಕನ್ಫರ್ಮೇಶನ್ ಲೆಟರ್ ಕೂಡ ಬಂತು, ಬಟ್ ನೀವು ಹೋಗ್ಬೇಕಾಗುತ್ತೆ ಕಡ್ಡಾಯವಾಗಿ. ಬಟ್ ನೀವು ಹೋಗ್ಲಿಲ್ಲ ಅಂದ್ರೆ ಕೂಡ ನೀವು ಅದನ್ನ ನೆಕ್ಸ್ಟ್ ರೌಂಡ್ಗೆ ಬೇಕಾದ್ರೆ ಯೂಸ್ ಮಾಡಬಹುದು. ಇದು ಹೊಸ ಸಿಸ್ಟಮ್ ಕೂಡ ತಂದಿದ್ದಾರೆ. ಇದು ಸಹಾಯ ಆಗುತ್ತೆ. ಕಳೆದ ಬಾರಿ ಸೀಟ್ ಬ್ಲಾಕಿಂಗ್ ಮಾಡಿ ಸ್ಕ್ಯಾಮ್ ಎಲ್ಲ ಮಾಡಿ ಸಾಕಷ್ಟು ಇಶ್ಯೂಸ್ ಆಗಿತ್ತು. ಅದು ಸೀಟ್ ಬ್ಲಾಕಿಂಗ್ ದಂಧೆ ಆಗಿತ್ತು. ಅದೇ ರೀತಿ ನಕಲಿ ಡಾಕ್ಯುಮೆಂಟ್ ಗಳಿಗೆ ಆಗಿತ್ತು. ಅದನ್ನ ಸಹಾಯ ಮಾಡೋದಕ್ಕೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದೆ. ಇದು ಯಾವೆಲ್ಲ ಕೋರ್ಸ್ಗೆ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ಇಂಜಿನಿಯರಿಂಗ್, BSc AG, BSc ನರ್ಸಿಂಗ್, ವೆಟರ್ನರಿ, BNYS, B.Pharm, ಫಾರ್ಮಡಿ, ಆರ್ಕಿಟೆಕ್ಚರ್ ಅಂಡ್ BPT ಅಂಡ್ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳಿಗೆ ಅಪ್ಲಿಕಬಲ್ ಆಗುತ್ತೆ. ಇದು ಈ ಹಿಂದೆ ಸಮಸ್ಯೆ ಆಗಿತ್ತು. ಏನಂದ್ರೆ ಈ ಹಿಂದೆ ರಾಂಗ್ ಚಾಯ್ಸ್ ನ ಎಂಟ್ರಿ ಮಾಡ್ತಾ ಇದ್ರು, ಸಾಕಷ್ಟು ಸೀಟ್ ಬ್ಲಾಕಿಂಗ್ ಆಗ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇತ್ತು. ಹೊಸ ವಿಧಾನ ಇತ್ತು. ಆ ನಿಟ್ಟಿನಲ್ಲಿ ಈ ರೀತಿ ಹೊಸದಾಗಿ ಸಂಪೂರ್ಣವಾಗಿ ಬದಲಾವಣೆ ಕೂಡ ತರ್ತಾ ಇದ್ದಾರೆ. ಇಲ್ಲಿ ಕೆ ಡೈರೆಕ್ಟರ್ ಹೇಳಿದ್ದಾರೆ ಅಂದ್ರೆ ಈ ವಿಧಾನದಿಂದ ಪ್ರತಿಭಾವಂತವರಿಗೆ ಅನ್ಯಾಯ ಆಗೋದಿಲ್ಲ. ಅಂದ್ರೆ ಯಾರೆಲ್ಲ ಟ್ಯಾಲೆಂಟೆಡ್ಸ್ ಇದ್ದಾರೆ ಅವರಿಗೆ ಅನ್ಯಾಯ ಆಗೋದಿಲ್ಲ. ಸೀಟ್ ಬ್ಲಾಕಿಂಗ್ ಇದರಲ್ಲಿ ಅವಕಾಶ ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡ್ತೀವಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಸಂಪೂರ್ಣ ಮಾಹಿತಿ, ಹೊಸ ಬದಲಾವಣೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ CT ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.